ಹೈ ಗೈಸ್, ವೆಲ್ಕಮ್ ಟು ದ ಬ್ಯಾಕ್ ಅನ್ನೋದರ ವಿಡಿಯೋ. ಹೈಪಲ್ಲರ್ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸವಾಗಿ ಒಫೋದವ್ರು ಲಾಂಚ್ ಮಾಡಿರುವಂಥ AI ಫೋನನ್ನು ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಯಾವುದಪ್ಪ ಅಂತಂದರೆ ಒಫೋ ರೆನೋ 12 Pro 5G ಮತ್ತು ಒಫೋ ರೆನೋ 12 5G ಡಿವೈಸ್ ಎರಡು ಫೋನ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಗೈಸ್. ಓಕೆ, ಬಾಕ್ಸಲ್ಲಿ ಬಂದುಬಿಟ್ಟು ಮೊದಲಿಗೆ ಬಂದುಬಿಟ್ಟು ಒಂದು ಈ ಥರ ಒಂದು ಹೈ ಕ್ವಾಲಿಟಿಯಲ್ಲಿರುವಂಥ ಒಂದು ಕವರ್ ಸಿಗುತ್ತೆ, ಸಿಲಿಕಾನ್ ಕವರು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಿಮ್ ಇಜೆಕ್ಟರ್ ಟೂಲು ಮತ್ತು ಒಂದು ಯೂಸರ್ ಗೈಡ್ ಮ್ಯಾನುವಲ್ಲು. ನೆಕ್ಸ್ಟ್ ಒಂದು 80 ವ್ಯಾಟ್ ಚಾರ್ಜರ್ ಸಿಗುತ್ತೆ ಗೈಸ್, ಒಂದು 80 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಇದು ಬಂದುಬಿಟ್ಟು ಒಂದು 40 ಮಿನಿಟ್ಸಲ್ಲೇ ಒಂದು 100% ಚಾರ್ಜ್ ಆಗುವಂಥ ಒಂದು ಕ್ಯಾಪಾಸಿಟಿ ಈ ಒಂದು ಫೋನಲ್ಲಿದೆ ಗೈಸ್. ಓಕೆ, ಸೊ ಬಾಕ್ಸಲ್ಲಿ ಬರೋದಷ್ಟೇ USB ಕೇಬಲ್ ಕೂಡ ಬರುತ್ತೆ. ಮೊಬೈಲ್ಸ್ ರಾಯಬಾಗ್ ಅವರಿಂದ ಈ ಒಂದು ವಿಡಿಯೋ ಸ್ಪಾನ್ಸರ್ ಅಂತ ಹೇಳ್ಬೋದು, ರಿವ್ಯೂ ಮಾಡಲಿಕ್ಕೆ ನಮಗೆ ಕಳಿಸಿದ್ದಾರೆ. ಸೊ ಒಂದು ಧನ್ಯವಾದಗಳು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ನೋಡೋದಾದ್ರೆ ಎರಡು ವೇಟ್ ಕೂಡ ಸೇಮ್ ಇದೆ ಗೈಸ್. ಇದರಲ್ಲಿ ಬಂದುಬಿಟ್ಟು ವೇಟ್ ಅವರ ಲುಕ್ ಬಂದುಬಿಟ್ಟು ಆ್ಯಸ್ ಸೇಮ್ ಇದೆ ಗೈಸ್. ಇದರಲ್ಲಿ ಏನು ಆ ಪರಿ ಡಿಫ್ರೆನ್ಸ್ ಕಾಣಲ್ಲ. ಬ್ಯಾಕ್ ಸೈಡಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಸೇಮ್ ಇದೆ, ನೋಡ್ಕೋಬೋದು. ಬ್ಯಾಕಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಸೇಮ್ ಇದೆ. ನೆಕ್ಸ್ಟ್ ಇದು ಫ್ರಂಟಲ್ಲೂ ಕೂಡ ಸೇಮ್ ಇದೆ. ಆ ಸೈಡು ಈ ಸೈಡ್ ನೋಡೋದಾದ್ರೆ ಇಲ್ಲೂ ಕೂಡ ಸೇಮ್ ಇದೆ, ಏನೂ ಫರ್ಕಿಲ್ಲ. ನೆಕ್ಸ್ಟ್ ಬ್ಯಾಕಲ್ಲೇ ಬಂದರೆ ಬ್ಯಾಕಲ್ಲಿ ಸ್ಪೀಕರ್ ಇದೆ. ನೆಕ್ಸ್ಟ್ ಒಂದು ಪೋರ್ಟ್ ಚಾರ್ಜರ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಮ್ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಅದಾದ ತಕ್ಷಣ ಈ ಸೈಡ್ ಬಂದುಬಿಟ್ಟು ನಿಮ್ಗೆ ನೋಡೋದಾದರೆ ಒಂದು ಪವರ್ ಕೀ ಇದೆ ಮತ್ತು ವ್ಯಾಲ್ಯೂಮ್ ಕೀ, ವ್ಯಾಲ್ಯೂಮ್ ಅಪ್, ವ್ಯಾಲ್ಯೂಮ್ ಡೌನ್ ಈ ಫೋನಲ್ಲಿ ಸೇಮ್ ಇದೆ, ಹಾಗೆ ಇದೆ. ಯಾವುದು ಅಂಥ ಪರಿ ಡಿಫ್ರೆನ್ಸ್ ಅಂತ ಕಾಣೋದಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಬ್ಯಾಕ್ ಪ್ಯಾನಲಲ್ಲಿ ಒಂದು ಲುಕ್ಕಲ್ಲಿ ತುಂಬ ಅಂದರೆ ತುಂಬ ಒಂದು ಡಿಫ್ರೆನ್ಸ್ ಅಂತ ನೋಡ್ಕೋಬೋದು. ಈ ಫೋನ್ ಬಂದುಬಿಟ್ಟು ಗೈಸ್ ಒಫೋ ರೆನೋ 5G Pro ಇದೆಲ್ಲ ಬಂದುಬಿಟ್ಟು ಬ್ಯಾಕ್ ಲುಕ್ ನೋಡೋದಾದರೆ ಸಖತ್ತಾಗಿ ಮಾಡಿದ್ದಾರೆ. ಬಂದುಬಿಟ್ಟು ಮೇಲ್ಗಡೆ ಮ್ಯಾಟ್ ಫಿನಿಶ್ ಇದೆ, ಕೆಳಗಡೆ ಒಂದು ಗ್ಲಾಸಿ ಇದೆ, ಇದರಗಡೆ ಒಂದು ಏನಂತಾರೆ ಒಂದು ಬಾರ್ ಮಾಡಿ ಒಂದು ಪಟ್ಟಿ ಥರ ಮಾಡಿ ಇಲ್ಲಿ ಒಂದು ಒಪ್ಪೋ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ತುಂಬ ಅದ್ಭುತ ಒಂದು ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಅಂತ ಹೇಳ್ಕೊಬೋದು ಒಫೋದವ್ರಿಗೆ. ಸೊ ನೆಕ್ಸ್ಟ್ ಈ ಫೋನ್ ಬಂದುಬಿಟ್ಟು ನಂಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯ್ತು ಗೈಸ್. ಯಾಕಪ್ಪ ಅಂದರೆ ಇದು ಬಂದುಬಿಟ್ಟು ಸನ್ಸೆಟ್ ಪ್ಯಾನಲ್ ಅಂತ ಈ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಗೈಸ್, ನಿಮಗೆ ಕಾಣ್ತಿರ್ಬೋದು ಸನ್ಸೆಟ್ ಆಗಿರುವಂಥ ಫೀಲ್ ಅನ್ಸುತ್ತೆ. ಇದು ಬಂದುಬಿಟ್ಟು ಇದು ಕೂಡ ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್. ನೆಕ್ಸ್ಟ್ ಫೋನ್ ಓವರಾಲ್ ಫೋನ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಡಿಸೈನಿಂಗ್ ಅಂತ ಹೇಳ್ಕೊಬೋದು ಗೈಸ್. ಸ್ವಲ್ಪ ಕ್ಯಾಮ್ರಾ ಮಾಡಲು ಆ್ಯಕ್ಚುಲಿ ಸೇಮ್ ಇದೆ, ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಪ್ರೋ ವ್ಯಾರಿಯಂಟು ಸ್ವಲ್ಪ ಹೈಟ್ ಇದೆ, ಅಂತಂದರೆ ಸ್ವಲ್ಪ ದಪ್ಪಾಗಿದೆ. ಯಾಕಪ್ಪ ಅಂತಂದರೆ ಸೆನ್ಸರ್ ಕೂಡ ಇದರಲ್ಲಿ ಹೆವಿ ಇರೋ ಕಾರಣಕ್ಕಾಗಿ ಸ್ವಲ್ಪ ದಪ್ಪಾಗಿದೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಹೇಳಲು ಬಂದುಬಿಟ್ಟು AI ಫೀಚರ್ ಇದೆ ಗೈಸ್. ಓಕೆ, ವೇಟ್ ಬಂದು ನೋಡೋದಾದರೆ ಆ್ಯಕ್ಚುಲಿ ಎರಡು ಸಿಮಿಲರ್ ಅಂತ ಅನಿಸುತ್ತೆ, ಬಟ್ ನೋಡಿದ್ರೆ ಇದು ಪ್ರೋ ವ್ಯಾರಿಯಂಟ್ 183 ಗ್ರಾಮ್ಸ್ ಇದೆ. ನೆಕ್ಸ್ಟ್ ಇದು 12 Pro ಇದೆಯಲ್ಲ, ಓನ್ಲಿ 12 ಇದೆಯಲ್ಲ, ಇದು ಬಂದುಬಿಟ್ಟು ಒಂದು 177 ಗ್ರಾಮ್ಸ್ವರೆಗೂ ಇದೆ ಗೈಸ್. ಓಕೆ, 12 Pro 5Gಯಲ್ಲಿ ಬರೋದು ನಮಗೆ ಸನ್ಸೆಟ್ ಗೋಲ್ಡ್ ಬರುತ್ತೆ ಮತ್ತು ಸ್ಪೇಸ್ ಬ್ರೌನ್ ಅಂತ ಒಂದು ಎರಡು ವೇರಿಯಂಟ್ ಬರುತ್ತೆ ಇದರಲ್ಲಿ. ಇದು ಬಂದುಬಿಟ್ಟು ನಮ್ಮ ಹತ್ರ ಇರೋದು ಇದು ಸ್ಪೇಸ್ ಬ್ರೌನ್ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಒಫೋ 12ದಲ್ಲಿ ನೋಡೋದಾದರೆ ನಮಗೆ 3 ಕಲರ್ ಬರುತ್ತೆ. ಬಂದುಬಿಟ್ಟು ಒಂದು ಮ್ಯಾಟ್ ಬ್ರೌನ್ ಅಂತ ಬರುತ್ತೆ. ಓಕೆ, ಟೋಟಲ್ ಆಗಿ ಮ್ಯಾಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸನ್ಸೆಟ್ ಪಿಂಕ್ ಬರುತ್ತೆ. ಇದು ಬಂದುಬಿಟ್ಟು ನಮ್ಮ ಹತ್ರ ಸನ್ಸೆಟ್ ಪಿಂಕ್ ಮಾಡಲ್ ಇದು. ನೆಕ್ಸ್ಟ್ ಒಂದು ಎಸ್ಟ್ರೋ ಸಿಲ್ವರ್ ಅಂತ ಬರುತ್ತೆ. ಓಕೆ, ಒಫೋ 12 ಅಲ್ಲಿ 3 ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ ಒಫೋ 12 Pro ಮಾಡಲಲ್ಲಿ ನಮಗೆ ಸಿಗೋದು ಎರಡೇ ವೇರಿಯಂಟ್. ಸೊ OLED AMOLED ಡಿಸ್ಪ್ಲೇ ಹೊಂದಿದೆ ಗೈಸ್. ಇದು ಎರಡೂ ಕೂಡ OLED AMOLED ಡಿಸ್ಪ್ಲೇ, ತುಂಬ ಒಂದು ಹೈ ಒಂದು ಕ್ಲಿಯರಿಟಿ ಆಗಿರುವಂಥ ಒಂದು ಡಿಸ್ಪ್ಲೇ ಈ ಫೋನಲ್ಲಿ ನೋಡ್ಕೋಬೋದು ಗೈಸ್. ಡಿಸ್ಪ್ಲೇ ಸೈಜ್ ಕೂಡ 6.7 ಇಂಚಸ್ ಡಿಸ್ಪ್ಲೇ ಇದೆ ಇದರಲ್ಲಿ. 6 Pro ಮಾಡಲ್ ಬಂದುಬಿಟ್ಟು ಕಾರ್ನರ್ ಗೋರಿಲ್ಲಾ ಗ್ಲಾಸ್ ಇರೋದು, ಮತ್ತು ಇದರಲ್ಲಿ ಅದೇ ಗೋರಿಲ್ಲಾ ಗ್ಲಾಸ್ ಇರೋದು, ಬಟ್ ಇದು 7i ಇರೋದು ಗೈಸ್. ಓಕೆ, ಸೊ ಇದು ಬಂದುಬಿಟ್ಟು 60 ಆರ್ಮ್ ಡಿಸ್ಪ್ಲೇ ಅಂತ ಹೇಳ್ತಾರೆ, ಬಟ್ ಅಷ್ಟು ನಾನು ಇದನ್ನು ನೀವು ಅಷ್ಟಾಗಿ ಟೆಸ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಬಂದುಬಿಟ್ಟು ಅಂದರೆ ನಮ್ಮ ಅದೃಷ್ಟ ಓಕೆ ಇದ್ದರೆ ಬಿತ್ತು ಅಂತಂದರೆ ಏನೂ ಆಗೋದಿಲ್ಲ, ಬಟ್ ಅದೃಷ್ಟ ಚೆನ್ನಾಗಿಲ್ಲ ಅಂತ ಇಲ್ಲಿಂದ ಬಿದ್ರೂ ಹೊಡ್ಕೋಬೋದು. ನಮ್ಮ ಒಂದು ಲಕ್ ಮೇಲೆ ಹೋಗುತ್ತೆ. ಓಕೆ, ಸೊ ಎರಡು ಕಡೆ ನೋಡೋದಾದ್ರೆ ಡಿಸ್ಪ್ಲೇ ಪ್ರೊಟೆಕ್ಷನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡಿಸ್ಪ್ಲೇಯಲ್ಲಿ ನೋಡಿದ್ರೆ ನಮಗೆ ಸಿಗೋದು ಫ್ರಂಟ್ ಪಂಚ್ ಹೋಲ್ ಕ್ಯಾಮ್ರಾನೇ ಸಿಗುತ್ತೆ. ರ್ಯಾಮ್ ಪರ್ಫಾರ್ಮೆನ್ಸ್ ರ್ಯಾಮ್ ಕಡೆ ಬರಬೇಕಾದ್ರೆ ಪ್ರೋ ವೇರಿಯಂಟು ನಮಗೆ 12+12 ರ್ಯಾಮ್ ಸಿಗುತ್ತೆ. ಅಂದರೆ 12 ರ್ಯಾಮ್ ಪ್ಲಸ್ ಎಕ್ಸ್ಪಾನ್ಷನ್ ಆಗಿ 12 ರ್ಯಾಮ್ವರೆಗೂ ನಾವು ಎಕ್ಸ್ಪಾನ್ಷನ್ ಮಾಡ್ಕೋಬೋದು. ಇದು ಜಸ್ಟ್ 12 ವೇರಿಯಂಟ್ ಕಡೆ ಬಂದರೆ ಇದು ಬಂದುಬಿಟ್ಟು ನಮಗೆ 12+8 ಸಿಗುತ್ತೆ.
ಗ್ರಾಮ್ವರೆಗೂ ನಾವು ಎಕ್ಸ್ಪಾನ್ಷನ್ ಮಾಡ್ಕೋಬೋದು ಗೈಸ್. ಅಂದರೆ 256 ವೇರಿಯಂಟು ಸಿಗುತ್ತೆ ಮತ್ತು 128 ವೇರಿಯಂಟು ಸಿಗುತ್ತೆ. ನೀವು ಯಾವುದು ಇಲ್ಲ 256 ವೇರಿಯಂಟು ಮೇ ಬಿ ಸಿಗುತ್ತೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಇವೆರಡು ಫೋನ್ ಬಂದುಬಿಟ್ಟು IP ರೇಟಿಂಗ್ ನೋಡೋದಾದರೆ 65 IP65 ರೇಟಿಂಗ್ ಬರುತ್ತೆ. ಇದು ಅಷ್ಟೊಂದು ವಾಟರ್ ಪ್ರೂಫ್ ಮತ್ತು ಹೇಳೋಕ್ಕಾಗಲ್ಲ. ಬಟ್ ನಾವು ಎಲ್ಲಾದರೂ ಮಳೆಯಲ್ಲಿ ಅದು ಸ್ವಲ್ಪ ತೋದ್ರೆ ಅಂದರೆ ಸ್ವಲ್ಪ ಹಸಿ ಆದರೆ ಸ್ವಲ್ಪ ಇದರೊಳಗಡೆ ನೀರು ಅದು ಬಿದ್ದರೆ ಸ್ವಲ್ಪ ಅಂದರೆ ನೀರು ಒಂದು ಸ್ವಲ್ಪ ಬಿದ್ದು ಹೋದರೆ ನಡೀತದೆ ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಟೋಟಲ್ ಆಗಿ ವಾಟರ್ ಪ್ರೂಫ್ ಅಂತ ಹೇಳಕ್ಕೆ ಬರಲ್ಲ ಗೈಸ್. ಓಕೆ, ಜಸ್ಟ್ ನಾವು ಇದರಿಂದ ನೀವು ನೀರು ಕೈಯಿಂದ ಹಸಿಯಾದ ಕೈಯಿಂದ ನೀವು ವರ್ಕ್ ಮಾಡಿದ್ರೆ ಕೂಡ ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತ ಕಂಪ್ನಿ ಕ್ಲೈಮ್ ಮಾಡುತ್ತೆ ಗೈಸ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ಯಾಮೆರಾ ಸೈಡ್ ಬರೋದಾದರೆ ಸ್ವಲ್ಪ ನಾವು ಡಿಫ್ರೆನ್ಸನ್ನು ಕಾಣ್ಬೋದು, ಸ್ವಲ್ಪ ಹೆಚ್ಚು ಡಿಫ್ರೆನ್ಸನ್ನು ನೋಡ್ಕೋಬೋದು ಗೈಸ್. ಏನಪ್ಪ ಅಂತಂದರೆ ಪ್ರೋ ವೇರಿಯಂಟಲ್ಲಿ ಬಂದುಬಿಟ್ಟು ನಾವು ನಮ್ಮದು 50 ಮೆಗಾಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಮತ್ತು 50 ಮೆಗಾಪಿಕ್ಸೆಲ್ ಒಂದು ಪೋರ್ಟ್ರೇಟ್ ಸೆನ್ಸರು, ನೆಕ್ಸ್ಟು ಒಂದು 8 ಮೆಗಾಪಿಕ್ಸೆಲ್ ಒಂದು ವೈಡ್ ಆ್ಯಂಗಲ್ನ ನೋಡ್ತೀವಿ. ಮತ್ತು ಫ್ರಂಟಲ್ಲಿ ಬರೋದಾದರೆ ಒಂದು 50 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸೆನ್ಸರ್ ಕೂಡ ನೋಡ್ಬೋದು ಗೈಸ್. ಇದು ಪ್ರೋ ವೇರಿಯಂಟಲ್ಲಿ ಮಾತ್ರ. ನೆಕ್ಸ್ಟ್ ಇದು ರೆನೋ 12 ಅಲ್ಲಿ ನೋಡೋದಾದರೆ ಫ್ರಂಟಲ್ಲಿ ಬಂದುಬಿಟ್ಟು ಫಂಚುವಲ್ ಕ್ಯಾಮ್ರಾ ಇದೆ, ಅದು ಬಂದುಬಿಟ್ಟು 32 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ನೆಕ್ಸ್ಟು ರಿಯರಲ್ಲಿ ಬಂದರೆ ಒಂದು 50 ಮೆಗಾಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಆಗುತ್ತೆ ಬ್ಯಾಕಲ್ಲಿ. ನೆಕ್ಸ್ಟು 8 ಮೆಗಾಪಿಕ್ಸೆಲ್ ವೈಡ್ ಆ್ಯಂಗಲ್ ಮತ್ತು 2 ಮೆಗಾಪಿಕ್ಸೆಲ್ ಮೈಕ್ರೋ ಲೆನ್ಸ್ ಕೊಟ್ಟಿದ್ದಾರೆ ಗೈಸ್. ಓನ್ಲಿ ಯಾವುದೇ ರೀತಿಯ ಒಂದು ಪೋರ್ಟ್ರೇಟ್ ಲೆನ್ಸ್ ಕೊಟ್ಟಿಲ್ಲ. ಇದು ಬಂದುಬಿಟ್ಟು ಇದರಲ್ಲಿ ಪೋರ್ಟ್ರೇಟ್ ಲೆನ್ಸ್ ಇರೋ ಕಾರಣಕ್ಕಾಗಿ ಇದು ಎಷ್ಟು ಜೂಮ್ ಮಾಡುತ್ತೆ ಅಂದರೆ 2x ಜೂಮ್ ಆಗಿ ಒಂದು ಪೋರ್ಟ್ರೇಟ್ ರಿಸಲ್ಟ್ ಬರುತ್ತೆ. ಇದು ತುಂಬ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಪೋರ್ಟ್ರೇಟಲ್ಲಿ ರೆನೋ 12 Pro 5G ಮಾಡುತ್ತೆ ಗೈಸ್. ಓಕೆ, ಸೊ ನೆಕ್ಸ್ಟ್ ಬಂದು ನೋಡೋದಾದರೆ ವಿಡಿಯೋ ರೆಕಾರ್ಡಿಂಗ್ ಕೆಪಾಸಿಟಿ ನೋಡೋದಾದರೆ ಇದು ಬಂದುಬಿಟ್ಟು 12 Pro 5G ಇದ್ದರೆ 4K 60 fps ತನಕ ಹೋಗ್ಬೋದು. ಆ್ಯಕ್ಚುಲಿ ಇದು 4K 30 fps ಇವಾಗ ರೆಕಾರ್ಡ್ ಆಗುತ್ತೆ, ಬಟ್ 60 fps ತನಕ ಹೋಗ್ಬೋದು ಅಂತ ಕಂಪ್ಲೀಟ್ ಕ್ಲೈಮ್ ಮಾಡುತ್ತೆ. ನೆಕ್ಸ್ಟ್ ಬರೋದಾದರೆ ಇದರಲ್ಲಿ ಫ್ರಂಟ್ ಕೂಡ ಅಷ್ಟೇ 4K 30 fps ಇವಾಗಿದೆ, ಬಟ್ ಇದು 60 fps ತನಕ ಹೋಗ್ಬೋದು. ಓಕೆ, ಸೊ ವೈಡ್ ಆ್ಯಂಗಲಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ನಾವು 1080p 30 fps ಅಲ್ಲೇ ರೆಕಾರ್ಡ್ ಮಾಡ್ಕೋಬೋದು, ವೈಡ್ ಆ್ಯಂಗಲ್ ಮಾತ್ರ. ಮತ್ತು ನೆಕ್ಸ್ಟ್ ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ಈ ಫೋನಲ್ಲಿ ಫ್ರಂಟ್ ಬಂದುಬಿಟ್ಟು 4K ಇದು 30 fps ಮಾಡುತ್ತೆ, ಬ್ಯಾಕಲ್ಲಿ ಬಂದುಬಿಟ್ಟು ಇದು 4K 30 fps ಮಾಡುತ್ತೆ ಗೈಸ್. ಓಕೆ ಮತ್ತು 1080p 30 fps ರೆಕಾರ್ಡ್ ಮಾಡುತ್ತೆ ವಿಡಿಯೋ ರೆಕಾರ್ಡು. ಸೊ ಫೋಟೋಗ್ರಫಿ ನೋಡೋದಾದರೆ ಫೋಟೋಗ್ರಫಿಗೆ ಅಂತ ಈ ಫೋನಲ್ಲಿ ಒಂದು ಟೆಲಿಫೋಟೋ ಲೆನ್ಸ್ ಹಾಕಿದ್ದಾರೆ 50 ಮೆಗಾಪಿಕ್ಸೆಲ್ದು. ಅದರಿಂದ 2x ಜೂಮ್ ಮಾಡಿ ಅಥವಾ 1x 2x ಇಂದ ನಾವು ಪೋರ್ಟ್ರೇಟ್ ಫೋಟೋಸನ್ನು ಬ್ರೋಕೆ ಫೋಟೋಸನ್ನು ತೆಗಿಬೋದು ಈ ಫೋನಂತೂ ಕೂಡ ತೆಗಿಬೋದು. ಬಟ್ ಡಿಫ್ರೆನ್ಸ್ ಆಗುತ್ತೆ ಗೈಸ್. ಓಕೆ, ಇದು ಅಷ್ಟು ಕ್ಲಿಯಾರಿಟಿ ಮತ್ತು ಇದಷ್ಟು ಒಂದು ಎಡ್ಜ್ ಕಟ್ ಇದು ಇರುತ್ತಲ್ಲ, ಅದರಿಂದ ಇದಷ್ಟು ಬರಲ್ಲ. ಇದು ಬಂದುಬಿಟ್ಟು ಒಂದು ಆ್ಯಕ್ಚುಲಿ ಅದಕ್ಕೆ ಅಂತ ಒಂದು ಟೆಲಿಫೋಟೋ ಲೆನ್ಸ್ ಇದೆ ಇದರಲ್ಲಿ. ಓಕೆ, ಸೊ ಫೋಟೋಗ್ರಾಫಿದ್ದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ರಿಸಲ್ಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಓಕೆ, ಓಕೆ ಗಾಯ್ಸ್, ಬಂದುಬಿಟ್ಟು ಇದು ಬಂದುಬಿಟ್ಟು ಒಪ್ಪೋ ರೆನೋ ಪ್ರೋ 5G ಮಾಡಲಲ್ಲಿ ಡಿವೈಸಲ್ಲಿ ರೆಕಾರ್ಡ್ ಮಾಡ್ತಾರೆ. ಇದು ಪೋರ್ಟ್ರೇಟ್ ಫ್ರಂಟ್ ವಿಡಿಯೋ ಅಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಇದೆ, ಈ ಥರ ನೋಡ್ಬೋದು. ಸೊ ನೆಕ್ಸ್ಟ್ ಇದು ಕಾಣ್ತಿದ್ದಲ್ಲ, ಇದು ಬಂದುಬಿಟ್ಟು ಒಪ್ಪೋ ರೆನೋ 12 ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಸ್ವಲ್ಪ ಅಂದರೆ ಕ್ಲಿಯಾರಿಟಿಯಲ್ಲಿ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ ಗೈಸ್, ಮತ್ತೇನು ಡಿಫ್ರೆನ್ಸ್ ಅನಿಸಲ್ಲ ಇದರಲ್ಲಿ. ನಾನು 12 ಫ್ರಂಟ್ ರೆಕಾರ್ಡ್ ಮಾಡಿದ್ದು ಯಾವ ರೀತಿ ಇದೆ ಅಂತ ಕ್ಲಾರಿಟಿ ನೀವು ನೋಡ್ಕೋಬೋದು. ಇದು ಬಂದುಬಿಟ್ಟು 32 ಮೆಗಾಪಿಕ್ಸೆಲ್ ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟು ಒಪ್ಪೋ ರೆನೋ ಪ್ರೋ 5G ಫ್ರಂಟಿಂದ ರೆಕಾರ್ಡ್ ಮಾಡ್ತಿರೋದು 50 ಮೆಗಾಪಿಕ್ಸೆಲ್ ಆಗಿದ್ದು. ಸೊ ಇದು ಒಂದು ಕ್ಲಿಯಾರಿಟಿ ಮತ್ತು ಡೀಟೇಲ್ಸ್ ತುಂಬ ಒಂದು ಒಳ್ಳೆ ಡೀಟೇಲ್ಸ್ ಇದೆ ಇದರಲ್ಲಿ ನೋಡ್ಕೋಬೋದು.
ಬಂದ್ಬಿಟ್ಟು ಎರಡು ಫೋನಲ್ಲಿ ಎರಡು ವರ್ಜನ್ ಬಂದ್ಬಿಟ್ಟು 14 ವರ್ಜನ್ ಸಿಗುತ್ತೆ. ಇದು ಎರಡು ಫೋನಲ್ಲಿ ಬಂದ್ಬಿಟ್ಟು 14.1 ಕಲರ್ ವೈಸ್ ಸಿಗುತ್ತೆ ಗೈಸ್. ಓಕೆ, ಪರ್ಫಾರ್ಮೆನ್ಸ್ ಕಡೆಗೆ ಅಂದರೆ ಇದು ಬಂದ್ಬಿಟ್ಟು ಪ್ರೊಸೆಸರ್ ಬಂದು ಎರಡು ಫೋನಲ್ಲಿ ಸೇಮ್ ಅಂದರೆ ಸಿಮಿಲರ್ ಪ್ರೊಸೆಸರ್ 7300 MediaTek Dimensity ಅವ್ರದ್ದು. ಗೇಮಿಂಗ್ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬ ಸ್ಮೂತಾಗಿ ತುಂಬ ಹೈ ಕ್ವಾಲಿಟಿಯಲ್ಲಿ ನೀವು ಗೇಮಿಂಗ್ ಕೂಡ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲದೆ ಗೇಮಿಂಗ್ ಮಾಡ್ಕೋಬೋದು ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಎಷ್ಟು ಒಂದು ಹೆವಿ ಇದನ್ನಿದೆ ಅಂದರೆ ಟಚ್ ಮಾಡಿದ ತಕ್ಷಣ ತೊಗೊಳುತ್ತೆ. ಎಷ್ಟು ಈ ರೀತಿ ಟಚ್ ಮಾಡಿದ ತಕ್ಷಣ ತೊಗೊಳುತ್ತೆ ನೋಡ್ಬೋದು. ಎಷ್ಟು ಟಚ್ ಮಾಡಿದ ತಕ್ಷಣ ಅದಕ್ಕೆ ರೆಕಗ್ನೈಸ್ ಮಾಡುತ್ತೆ. ತುಂಬ ಸ್ಪೀಡ್. ಈ ಫೋನಲ್ಲಿ 5000 mAh ಬ್ಯಾಟ್ರಿ ಇದೆ. ಈ ಫೋನಲ್ಲಿ ಕೂಡ 5000 mAh ಬ್ಯಾಟ್ರಿ ಇದೆ ಗೈಸ್. ಈ ಫೋನ್ ಥಿಕ್ನೆಸ್ ಬಂದುಬಿಟ್ಟು ಓನ್ಲಿ 7.6 mm ಇರ್ಬೋದು. ಈ ಪ್ರೋ ವೇರಿಯಂಟ್ ಸ್ವಲ್ಪ ಥಿಕ್ನೆಸ್ ಹೆಚ್ಚಿದೆ. ಬಟ್ ಈ ಒಂದು Reno 12 5G ಇದೆಯಲ್ಲ, ಈ ಬಂದುಬಿಟ್ಟು ತುಂಬ ಸ್ಲೀಮ್ ಆಗಿರೋ ಒಂದು ಡಿವೈಸಲ್ಲಿ 5000 mAh ಬ್ಯಾಟ್ರಿ 5000 mAh ಬ್ಯಾಟ್ರಿಯನ್ನು ಇದೆ ಅಂದರೆ ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಕೊಬೋದು. ಇದು ಕೂಡ ಇದರಲ್ಲಿ ಕೂಡ 12 Pro 5Gಯಲ್ಲಿ ಕೂಡ 5000 mAh ಒಂದು ಬ್ಯಾಟ್ರಿ ಇದರಲ್ಲಿ ಕೂಡ ನೋಡ್ಕೋಬೋದು ಗೈಸ್. ಓಕೆ, ಸೊ ಗೈಸ್ ಡಿಸ್ಪ್ಲೇ ಅವ್ರಿಗೆ ನೋಡೋದಾದರೆ ಇದು Reno 12 ಇದೆಯಲ್ಲ, ಅದು ಬಂದ್ಬಿಟ್ಟು ಸ್ವಲ್ಪ ಕರ್ವ್ ಡಿಸ್ಪ್ಲೇ ಬರುತ್ತೆ. ಇದಾದರೆ ಇದು ಕೂಡ ಕರ್ವ್ ಡಿಸ್ಪ್ಲೇ ಬರುತ್ತೆ, ಬಟ್ ಅಷ್ಟು ಕರ್ವಾಗಿ ಬರಲ್ಲ. ಇದು ಬಂದ್ಬಿಟ್ಟು ಒಂದು ನಾರ್ಮಲ್ ಆಗಿ ಕರ್ವ್ ಡಿಸ್ಪ್ಲೇ ನಾವು ನೋಡ್ಕೋಬೋದು ಗೈಸ್. ಓಕೆ, ಸೊ ಪ್ರೈಸ್ ರೇಟ್ ಡಿಕ್ಲೇರ್ ಆಗಿದೆ. ಇದು ಬಂದ್ಬಿಟ್ಟು ಪ್ರೋ ವೇರಿಯಂಟ್ ನಿಮಗೆ ಸಿಗ್ಬೋದು ಒಂದು 37,000-38,000ವರೆಗೂ ಸಿಗ್ಬೋದು ಪ್ರೋ ವೇರಿಯಂಟು. ನೆಕ್ಸ್ಟ್ ಇದು ಓನ್ಲಿ 12 ಬಂದ್ಬಿಟ್ಟು ಒಂದು 33 to 35 ಅಲ್ಲಿವರೆಗೂ ಸಿಗ್ಬೋದು ಗೈಸ್. ಓಕೆ, ಸೊ ರೇಟ್ ಹೆಚ್ಚಾಗಿ ಕಡಿಮೆ ಆಗ್ಬೋದು. ಆ್ಯಕ್ಚುಲಿ ಇದು ಆಲ್ರೆಡಿ ಲಾಂಚ್ ಆಗಿದೆ, ಬಟ್ ಬಂದರೂ ಸೇಲಿಗೆ ಇನ್ನೂ ಬಂದಿಲ್ಲ. ಸೇಲಿಗೆ ಬರೋದು ಒಂದು 21 ಅಥವಾ 20 ಡೇಟ್ ಅಥವಾ 21 ಡೇಟ್ಗೆ ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮೊದಲೇ ನಾವು ರಿವ್ಯೂ ಮಾಡಿದ್ವಿ. ಈ ಫೋನಲ್ಲಿ ಬಂದ್ಬಿಟ್ಟು AI ಫ್ಯೂಚರ್ ಇದೆ. ನಮಗೆ ನೋಡ್ಬೋದು ಏನಪ್ಪ ಅಂತಂದರೆ ಇವಾಗ ಸೊ ಹೊಸದೊಂದು ಬೆಸ್ಟ್ AI ಫ್ಯೂಚರ್ ಏನಪ್ಪ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಏನಾದರೂ ಒಂದು ಕಮೆಂಟ್ ಅಥವಾ ಒಂದು ಪೋಸ್ಟ್ ಹಾಕಬೇಕಾದ್ರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕ್ಯಾಪ್ಷನ್ ಬರೆಯುವಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ AI ಸ್ಪೀಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗಲ್ಲಿ ಯಾವುದೊಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತೀವಲ್ಲ, ಆ ಲ್ಯಾಂಗ್ವೇಜಿಂದ ನಮಗೆ ಅದು ಸಮ್ಮರೈಸ್ ಮಾಡಿ ಅದು ಸ್ಪೀಕ್ ಮಾಡುತ್ತೆ ಗೈಸ್. ಅಂದರೆ ಫೇಸ್ ಅಂತ ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಒಂದು ಗ್ರೂಪ್ ಸೆಲ್ಫಿ ಅಥವಾ ಗ್ರೂಪ್ ಫೋಟೋ ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಐಯನ್ನು ಬೇರೆ ಕಡೆ ಅಥವಾ ನಿಮ್ಮ ಮುಖವನ್ನು ಬೇರೆ ಕಡೆ ನೋಡಿಬಿಟ್ಟು ಫೋಟೋ ಕ್ಲಿಕ್ ಆಗಿದ್ರೆ ಅದು ರೀಮೇಕ್ ಆಗಿ ನಾವು ಮೊದಲಿನ ಥರ ಕರೆಕ್ಟಾಗಿ ಕರೆಕ್ಷನ್ ಮಾಡ್ತೀವಿ ಗೈಸ್. ಇದೊಂದು AI ಒಂದು ಬೆಸ್ಟ್ AI ಅಂತ ಹೇಳ್ಬೋದು. ಒಂದು Oppo 12 ಮತ್ತು 12 Pro ಮಾಡಲಲ್ಲಿ ಎರಡೂ ಕೂಡ AI ಫೀಚರ್ ಸೇಮ್ ಇದೆ. ಇವಾಗ ನಾನು ಒಂದಷ್ಟು ಫೋಟೋನ ಕ್ಲಿಕ್ ಮಾಡಿದ್ದೆ. AI ಇರೇಜ್ ಅಂತ ಬರುತ್ತೆ, ಬಂದು ಕವರ್ ಅಂತ ಬರುತ್ತೆ, ರಿಮೂವ್ ಪೀಪಲ್ಸ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಇದರಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ನಮಗೆ ಏನಾದರೂ ರಿಮೂವ್ ಮಾಡೋದಿದ್ರೆ ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಒಂದು AI ಸ್ಟುಡಿಯೋ ಅಂತಿದೆ. ಇಲ್ಲಿ ಬಂದುಬಿಟ್ಟು ನೋಡೋದಾದರೆ ಇಲ್ಲಿ ಒಂದು ಪ್ರಿಸೆಟ್ ಸಿಗುತ್ತೆ. ಪ್ರೀಸೆಟ್ಟು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ 1 ಸೆಕೆಂಡು ಫ್ರಮ್ ಫೋಟೋಸ್ ಅಂತ ಹೋಗಿ ನಾನು ಇವಾಗ ತೆಗೆದಿರೋ ಫೋಟೋಸನ್ನು ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಒಂದು AI ಮೂಲಕ ನಮ್ಮ ಒಂದು ಫೋಟೋ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೋಡ್ಕೋಬೋದು. ಇದು AI ಫೀಚರ್ ಬಂದುಬಿಟ್ಟು ನೀವು ನೋಡಿದ್ರಿ ಅಲ್ಲಿ ಯಾವ ರೀತಿ ಒಂದು AI ಇದರಲ್ಲಿ ಫ್ಯೂಚರ್ ಇದೆ ಅಂತ ನಾನು ಡಿಸ್ಪ್ಲೇಯಲ್ಲಿ ನೋಡಿದ್ರಿ ಇವಾಗ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ಪಾನ್ಸರ್ ಆಗಿ ಬಾಬುಲ್ ಮೊಬೈಲ್ಸ್ ರಾಯಬಾಗ್ ಅವ್ರಿಗೆ ಸೇರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ ಮೇಲೆ ಹೊಸವರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್ ಜೈ ಹಿಂದ್, ಜೈ ಕರ್ನಾಟಕ.